ನಮಸ್ಕಾರ ಸ್ನೇಹಿತರೆ. ಮಂಗಳವಾರ ಆಂಜನೇಯ ಸ್ವಾಮಿಗೆ ಸಮರ್ಪಣೆಯಾದ ದಿನ ಆಗಿದೆ. ಮಂಗಳ ದೇವರಿಗೂ ಈ ವಾರ ಸಮರ್ಪಣೆಯಾಗಿದೆ. ಮಂಗಳ ದೇವರ ಸ್ವಭಾವ ಅತಿ ಉಗ್ರವಾಗಿದ್ದು, ಇಲ್ಲಿ ಆಂಜನೇಯ ಸ್ವಾಮಿಯ ಸ್ವಭಾವವು ಕೂಡ ಸ್ವಲ್ಪ ರುದ್ರವಾಗಿರುತ್ತಂತ ತಿಳಿಯಲಾಗಿದೆ. ಇವರನ್ನ ಉಗ್ರ ಅಂತಾನೂ ಹೇಳ್ತಾರೆ. ಆಂಜನೇಯ ಸ್ವಾಮಿಯನ್ನ ಅಷ್ಟನಿಧಿ ಮತ್ತು ನವನಿಧಿಗಳ ದಾತ ಅಂತ ಕರೆಯುತ್ತಾರೆ. ಸ್ವಲ್ಪ ಪೂಜೆ ಪಾಠ ಮಾಡಿದ್ರೂ ಆಂಜನೇಯ ಸ್ವಾಮಿ ಬೇಗನೆ ಒಲಿಯುತ್ತಾರೆ. ಬೇರೆ ದೇವತೆಗಳ ರೀತಿ ಕೃಪೆ ತೋರಲು ಇವರು ತಡ ಮಾಡೋದಿಲ್ಲ. ಅಂದರೆ ಇವರು ತಕ್ಷಣವೇ ರಿಸಲ್ಟನ್ನು ಕೊಡುತ್ತಾರೆ. ಇಲ್ಲಿ ಒಂದು ಉಪಾಯವನ್ನು ತಿಳಿಸ್ಕೊಡ್ತೀವಿ. ಈ ಉಪಾಯದಿಂದ ಒಬ್ಬ ವ್ಯಕ್ತಿಗೆ 50 ಕೋಟಿಯ ಲಾಭ ಆಯಿತು. ಅಂದೊಳ್ಳೆ ನೀವು ಸಹ ಈ ಲಾಭವನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಪ್ರಾರಂಭದಿಂದ ಕೊನೆಯ ತನಕ ನೋಡಿರಿ. ಹಾಗೆ ಭಕ್ತಿಯಿಂದ ಎಲ್ಲರೂ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್, ಜೈ ಬಜರಂಗ್ ಬಲಿ ಅಂತ ಬರೆಯಿರಿ. ಇಲ್ಲಿ ಒಬ್ಬ ವ್ಯಕ್ತಿಯು ಜಮೀನು ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಾರೆ. ಯಾಕಂದರೆ ಮಂಗಳ ಗ್ರಹದ ಕಾರಣದಿಂದಾಗಿ ಸಾಲದ ಸಮಸ್ಯೆ ಹೆಚ್ಚಾಗುತ್ತಲೇ ಹೋಗುತ್ತಿತ್ತು. ಅವರ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ನಡೆಯುತ್ತಿರಲಿಲ್ಲ. ನಿರಂತರವಾಗಿ ನಷ್ಟವನ್ನು ಅನುಭವಿಸ್ತಾ ಇದ್ದೀನಿ, ಇದಕ್ಕಾಗಿ ಏನು ಮಾಡಬೇಕು, ಉಪಾಯವನ್ನು ತಿಳಿಸಿ ಗುರುಗಳಂತ ಅವರು ಕೇಳಿದರು. ಸ್ನೇಹಿತರೆ, ಈ ರೀತಿ ನಿಮ್ಮ ಜೊತೆಯೂ ಆಗುತ್ತಿರಬಹುದು. ಮನೆಯಲ್ಲಿ ಹಣಕಾಸು ಬರುವಂಥ ಎಲ್ಲ ಮಾರ್ಗಗಳು ಮುಚ್ಚಿಕೊಂಡಿರಬಹುದು. ಇಂಥ ಸ್ಥಿತಿಯಲ್ಲಿ ನಿಮ್ಮ ಲಾಭಕ್ಕಾಗಿ ಒಂದು ಬಾರಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ಮಂಗಳ ಗ್ರಹದ ಕಾರಣದಿಂದಾಗಿ ಜೀವನದಲ್ಲಿ ಮಂಗಳ ದೋಷ ಅಂಟಿಕೊಂಡಿದ್ರೆ ಜೀವನದಲ್ಲಿ ಹಣಕಾಸಿನ ಕೊರತೆ ಆಗಲು ಶುರುವಾಗಿರುತ್ತದೆ. ಜನರಿಗೆ ಬೇಗ ಮದುವೆ ಆಗ್ತಾ ಇರೋದಿಲ್ಲ. ಜೀವನದಲ್ಲಿ ಹಲವಾರು ಕಷ್ಟಗಳು ಬರಲು ಶುರುವಾಗಿರುತ್ತವೆ. ಇಲ್ಲಿ ಮಂಗಳ ದೇವರ ಆಶೀರ್ವಾದ ಪಡೆಯಲು ನಾವು ಆಂಜನೇಯ ಸ್ವಾಮಿಯನ್ನು ಒಲಿಸಿಕೊಳ್ಬೇಕು. ಇಲ್ಲಿ ಆಂಜನೇಯ ಸ್ವಾಮಿಯನ್ನು ಒಲಿಸಿಕೊಳ್ಬೇಕಂದ್ರೆ ಭಗವಂತನಾದ ಶ್ರೀರಾಮರನ್ನು ಒಲಿಸಿಕೊಳ್ಳೋದು ಅಥವಾ ಆಶೀರ್ವಾದವನ್ನು ಪಡೆಯಬೇಕು. ಇನ್ನು ನಾವು ನಿಮಗೆ ಆಂಜನೇಯ ಸ್ವಾಮಿಯನ್ನು ಒಲಿಸಿಕೊಳ್ಳುವಂಥ 2 ರಿಂದ 3 ಉಪಾಯಗಳನ್ನು ತಿಳಿಸ್ಕೊಡ್ತೀನಿ. ಈ ಉಪಾಯದಿಂದ ಖಂಡಿತವಾಗಿ ನಿಮಗೆ ಲಾಭ ಆಗುತ್ತದೆ. ಇಲ್ಲಿ ನೀವು ತುಂಬಾ ದುಃಖ ಮತ್ತು ತೊಂದರೆಯಲ್ಲಿದ್ದಾಗ ಈ ಉಪಾಯವನ್ನು ನಂಬಿಕೆ ಇಟ್ಟು ಮಾಡಬೇಕು. ಯಾವ ಸ್ಥಾನದಿಂದ ಯಾವ ಸ್ಥಾನಕ್ಕೆ ನೀವು ಬೆಳೆಯುತ್ತೀರಾ ಅನ್ನೋದನ್ನು ಸುತ್ತ ನೀವೇ ನೋಡಿರಿ. ಇಲ್ಲಿ ಎಷ್ಟು ಬೇಗ ರಿಸಲ್ಟ್ ಬರುತ್ತೆ ಅಂತ ನಿಮಗೆ ನಂಬಲು ಸಾಧ್ಯವಾಗೋದಿಲ್ಲ. ಅಂದುಳೆ ಇದೇ ರೀತಿಯಾದ ಪ್ರಾಚೀನ ಕಾಲದ ಒಳ್ಳೆಯ ಮಾಹಿತಿಗಳು ನಿರಂತರವಾಗಿ ನಿಮಗೆ ನೋಡಲು ಸಿಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಒಂದು ಮಾತನ್ನು ಹೇಳಲು ಇಷ್ಟಪಡ್ತೀವಿ. ಯಾರು ಮಂಗಳ ಗ್ರಹದ ಸಮಸ್ಯೆಯಲ್ಲಿ ಇರ್ತಾರೋ, ಯಾರ ಮನೆಯಲ್ಲಿ ಲಕ್ಷ್ಮಿ ನಿಲ್ತಾ ಇರೋದಿಲ್ವೋ, ಒಂದ್ವೇಳೆ ದರಿದ್ರ ಲಕ್ಷ್ಮಿ ಪ್ರವೇಶ ಮಾಡಿದರೆ, ಹಣಕಾಸು ಬರುವಂಥ ಎಲ್ಲ ಮಾರ್ಗಗಳು ಮುಚ್ಚಿಕೊಂಡಿದ್ರೆ ಇಲ್ಲಿ ಕೆಂಪು ಮಣ್ಣಿನ ಮಡಿಕೆಯನ್ನು ಕುಂಬಾರರ ಬಳಿ ಹೋಗಿ ನೀವು ತೆಗೆದುಕೊಂಡು ಬರಬೇಕು. ಹೊಸದಾಗಿರುವ ಮಡಿಕೆಯನ್ನು ಕುಂಬಾರರ ಬಳಿ ಹೋಗಿ ತರಬೇಕು. ಈ ಮಡಿಕೆಯ ಒಳಗಡೆ 2 ಕೆಂಪು ಬಳೆಗಳು, ಕೆಂಪು ಶ್ರೀಗಂಧ, ಕೆಂಪು ಮೆಣಸಿನಕಾಯಿಗಳು, ಕೆಂಪು ಬಣ್ಣದ ವಸ್ತ್ರ, ಕೆಂಪು ಬಣ್ಣದ ಹೂಗಳನ್ನು ಹಾಕಬೇಕು. ನಂತರ ಕೆಂಪು ಬಣ್ಣದ ಸಿಹಿ ದಿನಸನ್ನು ಹಾಕಬೇಕು. ಮಂಗಳ ಅಥವಾ ಆಂಜನೇಯ ಸ್ವಾಮಿಯ ಹನುಮಾನ್ ಯಂತ್ರವನ್ನು ಇದರಲ್ಲಿ ಹಾಕಬೇಕು. ಇದಾದ ನಂತರ ಆ ಮಡಿಕೆಯನ್ನು ಪೂರ್ತಿಯಾಗಿ ಕೆಂಪು ಬಣ್ಣದ ಬಟ್ಟೆಯಿಂದ ಕಟ್ಟಬೇಕು. ಇದನ್ನು ಮಂಗಳವಾರದ ದಿನ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಅಥವಾ ಎಲ್ಲಿ ನದಿ ಹರಿಯುತ್ತಿರುತ್ತದೆಯೋ, ಅಂದರೆ 2 ರಿಂದ 3 ನದಿಗಳು ಕೂಡಿ ಹರಿತಾ ಇರುತ್ತವೆ, ಇದನ್ನು ನಾವು ಸಂಗಮ ಅಂತ ಹೇಳ್ತೀವಿ. ಈ ರೀತಿಯ ಸಂಗಮದಲ್ಲಿ ಈ ಮಡಿಕೆಯನ್ನು ನೀವು ತೇಲಿ ಬಿಡಬೇಕು. ನಂಬಿಕೆಯ ಪ್ರಕಾರ ಈ ಉಪಾಯದಿಂದ ನಿಮಗೆ ತಕ್ಷಣವೇ ಲಾಭ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಇರಲಿ, ಅದು ಶತ್ರುವಿಗೆ ಸಂಬಂಧಪಟ್ಟಂಥ ಕಷ್ಟ ಇರಲಿ, ಹಣಕಾಸಿಗೆ ಸಂಬಂಧಪಟ್ಟಂಥ ಕಷ್ಟ ಇರಲಿ, ಜಮೀನು ಪ್ರಾಪರ್ಟಿ ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟಂಥ ಕಷ್ಟಗಳಿರ್ಬೋದು, ತೊಂದರೆಗಳಿರಲಿ, ಇವೆಲ್ಲ ಚಿಟಿಕೆ ಹೊಡೆದ್ರಲ್ಲಿ ನಾಶ ಆಗುತ್ತವೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯಲು ಶುರುವಾಗುತ್ತವೆ. ಅಪಾರ ಧನ ಸಂಪತ್ತಿನ ಆಗಮನ ಕೂಡ ಆಗುತ್ತದೆ. ಲಕ್ಷಾಂತರ ಕೋಟಿ ಖರ್ಚುಗಳ ಸಮಸ್ಯೆಯಿಂದ ಕೂಡ ಮುಕ್ತಿ ಸಿಗುತ್ತದೆ. ಇನ್ನು 2ನೇ ಉಪಾಯ, ಆಂಜನೇಯ ಸ್ವಾಮಿಯ ಬಲಗಾಲಿನ ಮೇಲೆ ಇರುವಂಥ ಸಿಂಧೂರವನ್ನು ತೆಗೆದುಕೊಂಡು ಮಂಗಳವಾರದ ದಿನ ಹಣೆಗೆ ಖಂಡಿತವಾಗಿ ಹಚ್ಕೊಳ್ಳಿ. ಖಂಡಿತವಾಗಿ ಮಂಗಳ ದೋಷ ದೂರ ಆಗುತ್ತದೆ. ಇನ್ನು 3ನೇ ಉಪಾಯ, 11 ವಯಸ್ಸಿನ ಮಕ್ಕಳಿಗೆ ನೀವು 1 ಜೋಡಿ ಕೆಂಪು ಬಣ್ಣದ ವಸ್ತ್ರಗಳನ್ನು ಉಡುಗೊರೆಯಾಗಿ ಕೊಡಿಸಿರಿ. ಇದರಿಂದ ನಿಮ್ಮ ಮನೆಯಲ್ಲಿರುವಂಥ ಕೆಟ್ಟ ದೋಷಗಳು ದೂರ ಆಗುತ್ತವೆ. ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತವೆ. ಇಲ್ಲಿ ಆಂಜನೇಯ ಸ್ವಾಮಿಯ ಕೃಪೆಯ ಜೊತೆಗೆ ಭಗವಂತನಾದ ಶ್ರೀರಾಮರ ಆಶೀರ್ವಾದವು ನಿಮಗೆ ಸಿಗುತ್ತದೆ. ಜೊತೆಗೆ ಮಂಗಳ ದೇವರ ಕೃಪೆಯೂ ಸಿಗುತ್ತದೆ. ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಯಾವತ್ತಿಗೂ ಬರೋದಿಲ್ಲ. ಈ ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂತ ನಾವು ನಂಬ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಜೈ ಶ್ರೀರಾಮ್, ಜೈ ಹನುಮಾನ್ ಅಂತ ಬರೆದು ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.